ತುಮಕೂರಿನವನಾಗಿ, ತುಮಕೂರು ಪ್ರತಿನಿಧಿಯಾಗಿ, ತುಮಕೂರಿನ ಜಿಲ್ಲಾ ಉಸ್ತುವಾರಿಯಾಗಿ ತುಮಕೂರಿನ ಜನರ ವಿರೋಧವನ್ನು ಕೆಲಸವನ್ನು ನಾನು ಮಾಡೋದಿಲ್ಲ. ತುಮಕೂರಿನ ಜನರ ವಿಶ್ವಾಸದಿಂದನೇ ನಾನು ಕೆಲಸ ಮಾಡ್ತೇನೆ. ತುಮಕೂರಿನ ಜನರಿಗೆ ತೊಂದರೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅಂದರೆ ಈ ಯೋಜನೆಯಿಂದ ನಮಗೆ ತೊಂದರೆ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲೇ ನಾವು ಅನುಷ್ಠಾನ ಮಾಡ್ತೇವೆ ಬಿಟ್ಟರೆ ತುಮಕೂರು ಜನರಿಗೆ ಅನನುಕೂಲ ಮಾಡಿ ತೊಂದರೆ ಮಾಡಿ ನಾವು ಈ ಕೆಲಸವನ್ನು ಮಾಡೋದಿಲ್ಲ ಅನ್ನೋದನ್ನು ಸ್ಪಷ್ಟೀಕರಿಸ್ತೇನೆ. ಯಾಕೆಂದರೆ ಹೌದಪ್ಪ, ತುಮಕೂರಿನ ಏನು ಪರಮೇಶ್ವರ್ಗೆ ಇಂಟ್ರೆಸ್ಟ್ ಇಲ್ವಾ ತುಮಕೂರಿನವ್ರ ಮೇಲೆ? ತುಮಕೂರನ್ನ ರಕ್ಷಣೆ ಮಾಡಬಾರ್ದಾ? ತುಮಕೂರಿಗೆ ರೈತರಿಗೆ ಅವ್ರ ಪರ ಇಲ್ವಾ? ಇವೆಲ್ಲ ಪ್ರಶ್ನೆಗಳು ಬಂದಿದ್ದಾವೆ, ನನಗೆ ಗೊತ್ತಿದೆ. ನಾನು ಒಂದೇ ಸ್ಪಷ್ಟೀಕರಣ ಕೊಡ್ತೇನೆ. ತುಮಕೂರಿನ ಜನಕ್ಕೆ, ರೈತರಿಗಾಗಲಿ ಕುಡಿಯೋ ನೀರಿಗಾಗಲಿ ಯಾವುದೇ ರೀತಿಯ ತೊಂದರೆ ಆಗದಾಗೆ ನಾನು ನೋಡ್ಕೊಳ್ತೇನೆ. ನನ್ನ ಜವಾಬ್ದಾರಿ. ಅದರಿಂದ ಆತಂಕ ಪಡ್ತಕ್ಕಂಥದ್ದು ಇಲ್ಲ. ಕೆಲವು ವಿಚಾರದಲ್ಲಿ ತಪ್ಪು ಕಲ್ಪನೆಗಳು ಇರ್ತಕ್ಕಂಥದ್ದು ರೈತ ಸಮುದಾಯಕ್ಕೆ ಇವತ್ತು ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. ಮಿಕ್ಕಿದೆಲ್ಲ ಇರಿಗೇಷನ್ ಮಿನಿಸ್ಟ್ರ್ ಹೇಳ್ತಾರೆ. ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರು ಸಮರ್ಥರಿದ್ದಾರೆ. ಅವರು ಎಲ್ಲ ರೀತಿಯ ವಿಷಯಗಳನ್ನು ಅವರು ತಮಗೆ ಅಂದರೆ ಜನಸಮುದಾಯಕ್ಕೆ ತಮ್ಮ ಮೂಲಕ ತಿಳಿಸ್ತಾರೆ. ಟೆಕ್ನಿಕಲ್ ಇರ್ಬೋದು, ನಾನ್ ಟೆಕ್ನಿಕಲ್ ಇರ್ಬೋದು. ನಂದು ಒಂದೇ ಮನವಿ ನಮ್ಮ ಶಾಸಕರುಗಳಿಗೆ, ಇದನ್ನು ತಾವು ಯಾವುದೇ ರೀತಿಯಲ್ಲಿ ರಾಜಕೀಯ ಅಂತೇಳಿ ಆಗಬಾರ್ದು. ಯಾಕೆಂದರೆ ಹೌದು, ನಿಜ, ನಾವು ಒಂದು ಪಕ್ಷದಲ್ಲಿದ್ದೀವಿ, ನೀವೊಂದು ಪಕ್ಷದಲ್ಲಿದ್ದೀವಿ. ಇವತ್ತು ನಾವು ಅಧಿಕಾರದಲ್ಲಿದ್ದೀವಿ, ನಾವು ಇನ್ನೊಂದು ಸಂದರ್ಭದಲ್ಲಿ ನೀವು ಅಧಿಕಾರಕ್ಕೆ ಬರ್ಬೋದು. ಆದರೆ ಇವೆಲ್ಲ ಶಾಶ್ವತವಾಗಿ ನೀರಾವರಿ ಯೋಜನೆಗಳಿರ್ಬೋದು ಅಥವಾ ಬೇರೆ ಬೇರೆ ಯೋಜನೆಗಳಿರ್ಬೋದು, ಅವೆಲ್ಲ ಶಾಶ್ವತವಾಗಿರ್ತಕ್ಕಂಥವು. ಹಾಗಾಗಿ ಇದರಲ್ಲಿ ರಾಜಕೀಯ ಬೆರೆಸೋದು ಬೇಡ ಅಂತಕ್ಕಂಥ ವಿನಂತಿಯನ್ನು ಕೂಡ ನಾನು ಅವ್ರಿಗೆ ಮಾಡ್ತೀನಿ. ಅವ್ರು ಮಾಡಿದ್ದಾರೆ ರಾಜಕೀಯ ಅಂತ ಹೇಳಕ್ಕೆ ಹೋಗಲ್ಲ ನಾನು. ಆದರೆ ಇವತ್ತು ಅವರು ಈ ಸಂದರ್ಭದಲ್ಲಿ ಸಹಕರಿಸಲಿ ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. ನಿಮ್ಮ ಯಾವುದೇ ಪ್ರಶ್ನೆಗೆ ನಾನು ಉತ್ತರ ಕೊಡೋದಕ್ಕೆ ಸಿದ್ಧಿದ್ದೇನೆ.